ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 3ನೇ ತಾರೀಕು, ಜೂನ್ 3ನೇ ತಾರೀಕು 2025 ಈ ವರ್ಷ 369 ಪೋರ್ಟಲ್ ಇದೆ. ತುಂಬ ಪವರ್ಫುಲ್ ಇದೆ. ನಿಮಗೆಲ್ಲ ಗೊತ್ತಿರೋ ಥರ ನಿಕೋಲಾ ಟೆಸ್ಲಾ ಅವರ 369 ಟೆಕ್ನಿಕ್ಸ್ ಎಷ್ಟೊಂದು ಜನ ಫಾಲೋ ಮಾಡಿರ್ತೀರ 369 ಟೆಕ್ನಿಕ್ಸ್ನ. ಸೊ ಅದು ಈಗ ಪೋರ್ಟಲ್ ಆಗಿ ಬಂದಿದೆ ನಮಗೆ. ಜೂನ್ 3ನೇ ತಾರೀಕು ಅಂದರೆ ಈಗ 3ನೇ ತಾರೀಕು ಜೂನ್ ತಿಂಗಳು ಅಂದರೆ 6, ಈ ವರ್ಷದ ನಂಬರು 9, 2025 ಆ್ಯಡ್ ಮಾಡಿದ್ರೆ 2025ನ ಆ್ಯಡ್ ಮಾಡಿದ್ರೆ 9ಗೆ ಬರುತ್ತೆ. ಸೊ 369 ವೆರಿ ಪವರ್ಫುಲ್. ಡೋಂಟ್ ಮಿಸ್ ಎಟ್ ಆಲ್. ಲೂಸರ್ಸ್ ಆಗೋಗ್ತೀರಾ ಮಿಸ್ ಮಾಡಿಕೊಂಡ್ರೆ. ಓಕೆ, ಸೊ ದಯವಿಟ್ಟು ಫಾಲೋ ಮಾಡಿ. ಆದಷ್ಟು ಬೇಗ ಈ ವಿಡಿಯೋ ನಿಮ್ಮೆಲ್ಲರಿಗೂ ತಲುಪಲಿ ಅಂತ ನಾನು ಕೇಳ್ಕೊತೀನಿ. ನಾ ಹೇಳ್ದಂಗೆ ನ್ಯೂಮರಾಲಜಿ ಪ್ರಕಾರ ನಿಕೋಲಾ ಟೆಸ್ಲಾ ಅವರು 369 ಟೆಕ್ನಿಕ್ ಏನಿದೆಯಲ್ಲ ಅದನ್ನು ಒಂಥರ ಲೈಕ್ ಕೀ ಟು ದ ಯೂನಿವರ್ಸ್ ಅಂತ ಹೇಳ್ತಾರೆ. ಅಷ್ಟು ಪವರ್ಫುಲ್ ಆದಂತಹ ಪೋರ್ಟಲ್ ಇದು. ಒಂದು ಅಲೈನ್ಮೆಂಟ್, ನಿಮ್ಮ ಜೀವನದಲ್ಲಿ ಒಂದು ಅಲೈನ್ಮೆಂಟ್ ಅಥವಾ ವಿಶ್ ಫುಲ್ಫಿಲ್ಮೆಂಟ್ ಅಥವಾ ಏನೋ ಒಂದು ಅಪ್ಗ್ರೇಡೇಷನ್ಗೆ ಈ ಒಂದು ಪೋರ್ಟಲ್ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈಗ 3 ಅಂತ ಹೇಳಿದ್ರೆ ನಮಗೆ ಕ್ರಿಯೇಟಿವಿಟಿ, ಜಾಯ್, ಕಮ್ಯುನಿಕೇಷನ್, ನಮ್ಮ ಲೈಫಲ್ಲಿ ಏನೇ ಒಂದು ಕಮ್ಯುನಿಕೇಷನ್ ಆಗಬೇಕು ಅಥವಾ ಏನೋ ಒಂದು ಚರ್ಚೆ ನಡಿಬೇಕು ಅಂತ ಹೇಳಿದ್ರೆ 3 ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ 6 ಅಂತ ಹೇಳಿದ್ರೆ ಶುಕ್ರನ ನಂಬರ್ ನಮ್ಮೆಲ್ಲರಿಗೂ ಗೊತ್ತು. ಶುಕ್ರ ಇಸ್ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್. ಓಕೆ, ಶುಕ್ರ ದಶೆ ಅಂತ ಹೇಳ್ತಾರಲ್ವಾ. ಸೊ ಶುಕ್ರ ಇಸ್ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್. ಹಾರ್ಮೋನಿ, ಹೀಲಿಂಗ್, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಲವ್ ಆಗಿರ್ಬೋದು, ರಿಲೇಷನ್ಶಿಪ್ಸ್ಗಳಿಗಂತೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇನ್ನು 9 ಅಂತ ಹೇಳಿದ್ರೆ ಕಂಪ್ಲೀಷನ್, 9 ಮಂತ್ಸ್, 9 ತಿಂಗಳಾದಮೇಲೆ ಅಲ್ವಾ ಮಗು ಆಗೋದು. ಸೊ ಹಾಗಾಗಿ ಕಂಪ್ಲೀಷನ್ ಒಂದು ಸರ್ಕಲ್ ಅದು. ಸೊ ಹಾಗಾಗಿ 9 ಅಷ್ಟು ಪವರ್ಫುಲ್ ಇದೆ ಈ 369 ಟೆಕ್ನಿಕ್ಸ್. ಸೊ ಪ್ಲೀಸ್ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಈಗ ಫಸ್ಟ್ ನಾನು ಹೇಳ್ಬಿಡ್ತೀನಿ, ಪೀರಿಯಡ್ಸ್ ಇದ್ದವರು ಕೂಡ ಮಾಡ್ಬೋದು. ಇದಕ್ಕೆ ಪೀರಿಯಡ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಡೀಟೇಲಿಂಗಾಗಿ ಬರ್ತಿದ್ದೀನಿ ನೋಡಿ. ಇಲ್ಲಿ 369 ಪೋರ್ಟಲ್ಲು ಜೂನ್ 3ನೇ ತಾರೀಕು ಸ್ಟಾರ್ಟ್ ಆಗಿದೆ. ಇದನ್ನು ನೀವು ಕಂಟಿನ್ಯೂಸ್ ನಿಮ್ಮ ಅಫರ್ಮೇಷನ್ಸ್ಗಳನ್ನು ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ ಮತ್ತು ನೈಟ್ ಮಲಗೋಕ್ಕೂ ಮುಂಚೆ 9 ಸಲ ಬರೀಬೇಕು. ಯಾವುದೇ ಒಂದು ಟೈಮ್ ಲಿಮಿಟ್ ಅಂತ ಏನು ಇಟ್ಕೋಬೇಡಿ. ಬಟ್ ಆದಷ್ಟು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಒಂದು 10 o'clock ಒಳಗಡೆ 3 ಸಲ ಅಫರ್ಮೇಷನ್ಸ್ಗಳನ್ನು ಬರ್ಕೊಂಬಿಡಿ. ಮತ್ತು ಮಧ್ಯಾಹ್ನ 1ರಿಂದ 3 ಗಂಟೆ ಒಳಗಡೆ, ಓಕೆನಾ, 1 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಒಳಗಡೆ 6 ಸಲ ಅಫರ್ಮೇಷನ್ಸನ್ನು ಬರೀರಿ. ಮತ್ತು ನೈಟ್ ನೀವು ಮಲಗೋದ್ರೊಳಗಡೆ ಮಲ್ಗೋಕ್ಕೂ ಮುಂಚೆ 9 ಸಲ ಅಫರ್ಮೇಷನ್ಸ್ನ ಬರೆದ್ಬಿಡಿ. ಬಟ್ 12 o'clock ಆದಮೇಲೆ ಬರೆಯೋಕ್ಕೆ ಹೋಗಬೇಡಿ. ನೈಟ್ 12 ಆದಮೇಲೆ ಬರೀಬೇಡಿ, ಅದು ನೆಕ್ಸ್ಟ್ ಡೇ ಅಂತ ಕನ್ಸಿಡರ್ ಆಗಿಬಿಡುತ್ತೆ. ಸೊ ಆದಷ್ಟು ಒಂದು 10 ಒಳಗೆ ಬರೆದ್ಬಿಡಿ. ಓಕೆನಾ, 7 o'clock ಇಂದ 10 o'clock ಒಳಗಡೆ ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಬೆಳಗ್ಗೆ 3 ವಿಶ್ಗಳನ್ನು ಬರೀತೀರಾ. ಒಂದೇ ವಿಶ್ ತೊಗೋಬೇಕು ನೀವು, ಓಕೆನಾ. ಜಸ್ಟ್ ಒಂದು ವಿಶ್ ಮಾತ್ರ ಕನ್ಸಿಡರ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮದುವೆ ಆಗಬೇಕು ಅಂತ ಇದ್ದರೆ ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಅಂತ ಬರೀಬೇಕು. ಆ್ಯಂಡ್ ನಿಮಗೆ ಜಾಬ್ ಸಿಗಬೇಕು ಅಂದರೆ ಐ ಆಮ್ ನೌ ವರ್ಕಿಂಗ್ ಇನ್ ಸೋ ಆ್ಯಂಡ್ ಸೋ ಕಂಪನಿ ಅಂತ ಬರಿಬೋದು. ಐ ಆಮ್ ನೌ ವರ್ಕಿಂಗ್ ಇನ್ ಇನ್ಫೋಸಿಸ್ ಅಂತ ಬರಿಬೋದು. ಅಥವಾ ನಿಮ್ಗೆ ಯಾವ ಕಂಪನಿ ಡ್ರೀಮ್ ಕಂಪನಿ ಇದೆ ಅದನ್ನು ಬರಿಬೋದು. ನೀವು ಬೇರೆಯವ್ರಿಗೋಸ್ಕರನೂ ಮಾಡ್ಬೋದು, ಬಿಕಾಸ್ ಕೆಲವರು ತಾಯಂದರು ನೋಡ್ತಾ ಇರ್ತೀರ. ಸೊ ನೀವು ನಿಮ್ಮ ಮಕ್ಕಳಿಗೋಸ್ಕರ ಕೂಡ ಮಾಡಬಹುದು. ಅಂದರೆ ಈಗ ನಿಮ್ಮ ಮಗ PU ಅಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ, ಅವನಿಗೆ ಇಷ್ಟು ರಿಸಲ್ಟ್ ಬರಬೇಕು ಅಂತ ಅಂದಾಗ, ಸೊ ಮೈ ಸನ್ ಹ್ಯಾಸ್ ಸ್ಕೋರ್ಡ್ 95% ಅಂತ ಈ ರೀತಿ ಬೆಳಗ್ಗೆ 3 ಸಲ ಬರೀಬೇಕು. ಓಕೆನಾ, ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಅಂತ ಬೆಳಗ್ಗೆ 3 ಸಲ ಬರೀಬೇಕು. ಮಧ್ಯಾಹ್ನ ಅದೇ ಸೆಂಟೆನ್ಸನ್ನು 6 ಸಲ ಬರೀಬೇಕು. ಮತ್ತು ನೈಟ್ 9 ಸಲ ಬರೀಬೇಕು. ಒಂದು ಸಲ ಈ ಪ್ಯಾಟ್ರನ್ ಮಿಸ್ ಆಯಿತು ಅಂತ ಅಂದರೆ ನೀವು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲಲ್ಲಿ ಅಲಾರಮ್ಗಳನ್ನು ಇಟ್ಕೊಳ್ಳಿ. ಅದು ಅಲಾರಮ್ ಹೊಡೆದ ತಕ್ಷಣ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಇದಕ್ಕೆ ನೀವು ಬ್ಲೂ, ರೆಡ್, ಆರೆಂಜ್, ಗ್ರೀನ್ ಯಾವ ಪೆನ್ ಆದರೂ ಬಳಸ್ಬೋದು ಎಕ್ಸೆಪ್ಟ್ ಬ್ಲ್ಯಾಕ್. ಓಕೆ, ಆ್ಯಂಡ್ ಇಲ್ಲಿ ನಾನು ತೋರಿಸ್ತಿರೋ ಥರ ಎಷ್ಟು ದಿನ ಬರೀಬೇಕು ಅಂತ ಯಾರಿಗಾದರೂ ಇದ್ದರೆ ನೀವು 9 days ಬರಿಬೋದು. ಅಲ್ಲಿಗೆ 11th ಆಗುತ್ತೆ. 11th ಡೇಟ್ಗೆ 9 days ಆಗುತ್ತೆ. ಅವತ್ತು ಸ್ಟ್ರಾಬೆರಿ ಮೂನ್ ಇದೆ. ಓಕೆನಾ, ಬರೆದಿರೋದನ್ನು ನೀವು ಬರ್ನ್ ಕೂಡ ಮಾಡ್ಬೋದು. ಇಲ್ಲ ನಿಮ್ಮ ಜೊತೆಗೆ ವಿಶ್ ಫುಲ್ಫಿಲ್ ಆಗೋ ಥರನೂ ಆಗೋ ತನಕನೂ ನೀವು ನಿಮ್ಮ ಜೊತೆನೇ ಇಟ್ಕೋಬೋದು. ಇಲ್ಲ ನನಗೆ ಬರ್ನ್ ಮಾಡೋಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ 11th ನೀವು ಬರ್ನ್ ಮಾಡ್ಬೋದು. ಜಸ್ಟ್ 9 days ಕೂಡ ಬರೀಬಹುದು. ಬಟ್ ಐ ವುಡ್ ಸಜೆಸ್ಟ್ ಯು ಮೋರ್
ಅಂದರೆ ಜಾಸ್ತಿ ದಿನ ಬರೆಯೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು 23ನೇ ತಾರೀಕಿಗೆ 21 ಡೇಸ್ ಆಗುತ್ತೆ, ಅವತ್ತು ತುಂಬ ಚೆನ್ನಾಗಿದೆ ಡೇ. ಆ್ಯಂಡ್ 25ನೇ ತಾರೀಕಿಗೆ 23 ದಿನ ಆಗುತ್ತೆ, ಬಟ್ ಅವತ್ತು ನ್ಯೂ ಮೂನ್ ಇದೆ, ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಸೊ ಅಲ್ಲಿ ತನಕ ಕೂಡ ನೀವು ಬರಿಬಹುದು. ಅದನ್ನು ಬಿಟ್ಟು ನಾನು ಇನ್ನೂ ಜಾಸ್ತಿ ಬರಿತೀನಿ ಅನ್ನುವಂಥವ್ರು 30 ಡೇಸು ಬರಿಬೋದು, 60 ಡೇಸು ಬರಿಬೋದು, 48 ಡೇಸ್ ಕೂಡ ಬರಿಬೋದು. ಏನೂ ರಿಸ್ಟ್ರಿಕ್ಷನ್ ಇಲ್ಲ. ನಾನು ಸಮ್ಟೈಮ್ಸ್ ನನ್ನ ವಿಶ್ ಫುಲ್ಫಿಲ್ ಆಗೋದಾಗ ಬಿಡೋದೇ ಇಲ್ಲ, ಸುಮ್ಮನೆ ಬರೀತಾನೆ ಇರ್ತೀನಿ. ಯಾವುದೇ ಆಗಲಿ ನಾನು ಸ್ಟಾಪೇ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್. ಸೊ ನೀವು ಅದೇ ರೀತಿ ಮಾಡ್ಬೋದು. ಇಲ್ಲ ನನಗೆ ಆ ಥರ ಕಂಟಿನ್ಯೂಸ್ ಆಗಿ 369 ಮಾಡೋಕ್ಕೆ ಆಗಲ್ಲ, ಟೈಮ್ ಇರಲ್ಲ ಅಂದವರು 9 ಡೇಸ್ ಕೂಡ ಪಿಕ್ ಮಾಡ್ಕೋಬೋದು. ಎಲ್ಲ ತುಂಬ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಪವರ್ಫುಲ್ ಡೇಸ್ಗಳು ಬಂದಿದೆ. ಸೊ ಅವತ್ತಿನ ದಿನ ನೀವು ನಿಮ್ಮ ವಿಶನ್ನು ಬರ್ನ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ವಿಶ್ ಬರೆಯೋದನ್ನು ಸ್ಟಾಪ್ ಮಾಡಿ ಅವತ್ತಿನ ದಿನ ಯೂನಿವರ್ಸ್ಗೆ ಓದ್ಬಿಟ್ಟು ಹೇಳಬಹುದು. ಓಕೆನಾ? ಸೊ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ. ಈ ದಿನಗಳಲ್ಲಿ ಯಾವ ದಿನನಾದರೂ ಪಿಕ್ ಮಾಡಿ, ಎಷ್ಟು ದಿನ ಬೇಕಿದ್ರೂ ನೀವು ಮಾಡಿ. ಒಂದು ಡೇ ಮಿಸ್ ಆದರೂ ಕೂಡ ಮತ್ತು ನೀವು ಡೇ 1ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಈ 369 ಟೆಕ್ನಿಕ್ ಮಾಡೋದಕ್ಕೆ ನೀವು ನಾಳೆ ಜೂನ್ 3ನೇ ತಾರೀಕಿಗೆ ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ, ಎನಿ ಟೈಮ್ ಮಾಡ್ಬೋದು. ಬಟ್ ಅದು ಪೋರ್ಟಲ್ ಡೇ ಆಗಿರೋದ್ರಿಂದ ಅವತ್ತು ಸ್ಟಾರ್ಟ್ ಮಾಡೋಣ, ವಿಶೇಷವಾಗಿರುತ್ತೆ ಅನ್ನೋ ರೀಸನ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎನಿ ಕಾಮೆಂಟ್ಸ್ ಐ ವಿಲ್ ಆನ್ಸರ್. ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋದಲ್ಲಿ ಇರೋದನ್ನು ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ, ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ. ಓಕೆ, ಇದು ಸಿಂಪಲ್ಲಾಗಿಯೇ ಇದೆ. ನಿಮ್ಮ ವಿಶ್ ಏನೇ ಇದ್ದರೂ ಅದು 100% ಫುಲ್ಫಿಲ್ ಆಗಿದೆ, ಟ್ರಸ್ಟ್ ಮಾಡಿ. ಹಾಗೆ 11ನೇ ತಾರೀಕು ನಾನು ಕ್ಯಾಂಡಲ್ ರಿಚುವಲನ್ನು ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು.